ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕುಂಭ ರಾಶಿಯ 2025 ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಕುಂಭ ರಾಶಿಯವರಿಗೆ ಒಂಥರ ಭಾಗ್ಯದ ಬಾಗಿಲು ತೆರೆಯಿತು ಅಂತಲೇ ಅರ್ಥ ಈ ಒಂದು ಮಾಸದಲ್ಲಿ. ಯಾಕಂದರೆ ಅವ್ರ ಕೈಗೆ ಸೇರಬೇಕಾದಂಥ ಹಣಗಳೆಲ್ಲ ಬಂದು ಸೇರುತ್ತೆ, ಸಂಪತ್ತು ಬಂದು ಸೇರುತ್ತೆ. ಮತ್ತು ವಿಶೇಷವಾಗಿ ಇವ್ರಿಗೆ ನಿರೀಕ್ಷೆಗೂ ಮೀರಿದಂತಹ ಪ್ರಾಬಲ್ಯತೆಗಳಾಗುವಂತಹ ಒಂದು ಹಣದ ಒಳಹರಿವುಗಳಾಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿರುತ್ತೆ. ಮತ್ತು ಹೊಸ ಹೂಡಿಕೆಗಳನ್ನು ತಾವು ಮಾಡ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ತಾವು ಹೂಡಿಕೆಯನ್ನು ಮಾಡೋದಾದರೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಮಾಡಿ, ಇಂಟ್ರಾಡೇ ಟ್ರೇಡಿಂಗ್ ಮೇಲೆ ಮಾಡಿ, ಮತ್ತು ಪೊಸಿಷನಲ್ ಟ್ರೇಡಿಂಗ್ ಮೇಲೆ ತಾವೇನು ಮಾಡ್ತಾ ಇರ್ತೀರಿ ಅವೆಲ್ಲನೂ ಸಹಿತ ತಮಗೆ ಒಂದು ಘನತೆಗೆ ತಕ್ಕಂಥ ಒಂದು ಲಾಭವನ್ನು ತಂದು ಕೊಡುವಂತಹ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಲಕ್ಷ್ಮಿ ಆವಾಹನ ಆಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗತ್ತೆ. ಸರ್ಕಾರಿ ನೌಕರಿಯಲ್ಲಿ ಬಡ್ತಿಯಾಗುವಂತಹ ಒಂದು ಯೋಜನೆಗಳಿದ್ದರೆ ಅದು ಸಫಲವಾಗುವಂತಹ ಸಾಧ್ಯತೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ದೊರೀತಾ ಇದೆ. ವಿಶೇಷವಾಗಿ ಆಮದು ಮತ್ತು ರಫ್ತು ಉದ್ಯಮಿಗಳಿಗೆ ದೊಡ್ಡ ಒಂದು ಅಡ್ವಾನ್ಸ್ ಪೇಮೆಂಟ್ ಬರುವಂಥದ್ದಾಗುತ್ತೆ. ಅದು ಹೆಚ್ಚಿನ ಲಾಭ ತಂದು ಕೊಡುತ್ತೆ, ತಮಗೆ ಇನ್ನೂ ಕಾನ್ಫಿಡೆಂಟ್ ಲೆವೆಲನ್ನು ಇನ್ಕ್ರೀಸ್ ಮಾಡುತ್ತೆ, ಹೆಚ್ಚಿನ ಬೆಳವಣಿಗೆ ತಂದು ಕೊಡುತ್ತೆ, ಆರ್ಥಿಕತೆಯ ಲಾಭವನ್ನು ತಂದು ಕೊಡುತ್ತೆ. ಮತ್ತು ತಮ್ಮ ಜೀವನದಲ್ಲಿ ಅಮೂಲ್ಯವಾದಂತಹ ಘಟನೆಗಳನ್ನು ತಾವು ಅನುಭವಿಸ್ತೀರಿ ಅಂತಲೂ ಸಹಿತ ತಿಳಿಸ್ಕೊಡುವುದಾಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವಿಲ್ಲಿ 8 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ತಾವು ಕೇಸರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ದೇವತೆಯಾಗಿ ನರಸಿಂಹ ಅಂದರೆ ಲಕ್ಷ್ಮೀ ನರಸಿಂಹ ದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವಿಲ್ಲಿ ನಮಗೆ ಕಳಿಸ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ನಿಮಗೆ ಆರೋಗ್ಯ, ಆಯಸ್ಸು, ಸಂಪತ್ತು, ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.